ಹಾಗಾಗಿ ನನಗೆ ಪ್ರತಿ ವರ್ಷ ಮಾತಾಡೋದಕ್ಕೆ ನಿಜವಾಗ್ಲೂ ಬೇಜಾರಾಗುತ್ತೆ. ಯಾಕಂದ್ರೆ ಪ್ರತಿ ಸರಿ ನಾವು ಹೇಳ್ತೇವೆ ಮುಂದಿನ ಸರಿ ನ್ಯಾಯ ಸಿಗುತ್ತೆ. ಇದು ಬೆಳೆದು ಬಂದ ಹಾದಿ ನಾನು ನೋಡ್ತಾ ಇದ್ದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ದಾರೆ ಒಂದ್ಸರಿ. BL ಸಂತೋಷ್ ಮತ್ತು ಅವರ ನಡುವೆ ನಡೆದ ಒಂದು ಟ್ವೀಟ್ ವಾಗ್ವಾದ. ಆ ಸಂದರ್ಭದಲ್ಲಿ ನೀವು ಹಿಂದೂಗಳಿಗಾಗಿ ಇದು ಮಾಡುವವರು ವಿನಾಯಕ್ ಬಾಳಿಗನ ಬಗ್ಗೆ ಏನ್ ಹೇಳ್ತೀರಾ ಅಂತ ಕೇಳಿದ್ದಾರೆ. ಸೊ ಇದು ಯಾರಿಗೂ ಗೊತ್ತಿಲ್ಲದ ವಿಷಯ ಅಲ್ಲ, ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ. 10 ವರ್ಷಗಳ ಕಾಲ ಸತತವಾಗಿ ಒಂದು ನಾಗರಿಕ ಸಮಾಜ ಇದನ್ನ ಕೇಳಿಕೊಂಡು ಸುಮ್ಮನಿದೆಯಲ್ಲ. ಮತ್ತೆ ನಾನು ಒಂದ್ಸರಿ ಕೂಡ ಇದನ್ನೇ ಹೇಳಿದೆ. ಈಗ ನಾವು ವಿನಾಯಕ್ ಬಾಳಿಗನನ್ನ ರೈಟ್ ಲೆಫ್ಟ್ ನೋಡೋದಲ್ಲ, ಒಂದೇನಂದ್ರೆ ಸತ್ಯ ಧರ್ಮ ನ್ಯಾಯಕ್ಕಾಗಿ ಹೋರಾಡಿದಂತ ವ್ಯಕ್ತಿ. ಇದು ಪಬ್ಲಿಕ್ ಡೊಮೈನ್ ಅಲ್ಲೇ ಸಾಕಷ್ಟು ವಿಷಯ ಇದೆ. ಈಗ ಅವರು ಬ್ಲ್ಯಾಕ್ ಮೇಲರು, ಅವರು ಹಾಗೆ ಹೀಗೆ ಅಂತ ಹೇಳಿದವರು ಇವರು ದೊಡ್ಡ ಕಳ್ಳಕಾಕರು, ಇವರು ಮಾನ ಮರ್ಯಾದೆ ಇಲ್ಲದ ಜನರು. ಅವರು ಸಾರ್ವಜನಿಕ ಸಮಾಜದಲ್ಲಿ ತಲೆ ಎತ್ತಿ ನಡೀಲಿಕ್ಕೆ ಆಕ್ಚುಲಿ ಯೋಗ್ಯತೆಯೇ ಇಲ್ಲದವರು. ಆದ್ರೆ ಇವತ್ತು ಯಾವ ಸ್ಥಿತಿಯಲ್ಲಿ ಇದ್ದೇವೆ ನಾವು ಅಂದ್ರೆ ನಾವು ತಲೆ ಮರೆಸ್ಕೋಬೇಕು. ಅಥವಾ ನಮ್ಮ ಮನೆಗಳಿಗೆ ಫೋನ್ ಬರುತ್ತೆ, ನೀವು ಯಾಕೆ ಇದು ಮಾಡ್ತೀರಿ. ನಾನು ಹಿಂದೆ ಕೂಡ ಹೇಳಿದ್ದೇನೆ, ನೀವು ಒಬ್ಬ ಡಾಕ್ಟರ್ ಆಗಿ ನೀವು ಯಾಕೆ ಇದರಲ್ಲಿ ತಲೆ ಹಾಕ್ತೀರಿ. ನಾನು ಹೇಳುದು ಇಷ್ಟೇ, ನಾವು ಎಲ್ಲರೂ ಈ ತರ ಸುಮ್ಮನೆ ಕೂತಿರುವುದರಿಂದಲೇ ಇಂತಹ ಕೊಲೆಗಳು ನಡೆಯುತ್ತೆ. ಇಂತಹ ಕೊಲೆಗಳಿಂದಾಗಿ ಇನ್ನು ಮುಂದೆ ಯಾರು ಪ್ರಶ್ನೆಯನ್ನ ಮಾಡುವುದಿಲ್ಲ. ದಟ್ಸ್ ವಾಟ್ ಈಸ್ ಹ್ಯಾಪನಿಂಗ್. ಇವತ್ತು ಈ RTI ಕಾರ್ಯಕರ್ತ, ದೇವರ ಭಕ್ತ, ಇಂತಹ ಒಬ್ಬ ವ್ಯಕ್ತಿ ಅವನು ಕೇವಲ ಮಾತಾಡ್ತಾನೆ ಅಂತ ಹೇಳಿ ಅವನನ್ನ ಕಂಪ್ಲೀಟ್ ಆಗಿ ಇದು ಮಾಡಿದಾಗ ಇಲ್ಲಿ BJP ಕಾಂಗ್ರೆಸ್ ಅಂತ ಬರುವುದಿಲ್ಲ. ಎಲ್ಲರೂ ಕೂಡ ಇದನ್ನು ವಿರೋಧಿಸಬೇಕು. ಆ ವಿರೋಧ ಬಹುಶಃ ನಾವು ಕೆಲವಷ್ಟೇ ಮಂದಿ, ಬಹುಶಃ ಈ ಸರಿ ಒಂದು 100 ಜನ ಹೆಚ್ಚು ಬಂದಿರ್ಬೋದು ಅಷ್ಟೇ. ನ್ಯಾಯ ನೀತಿಗೆ ಇಷ್ಟೇ ಬೆಲೆ. ಯಾಕಂದ್ರೆ ನಮ್ಮ ಬುಡಕ್ಕೆ ಬೆಂಕಿ ಬಿದ್ದಾಗ ಮಾತ್ರ ನಾವು ಮುಂದೆ ಬರುವುದು. ಬಟ್ ಇಷ್ಟೆಲ್ಲದರ ನಡುವೆ ಇವತ್ತು ಒಂದು ಆಶಾದಾಯಕ ಇದೆ ಏನಂದ್ರೆ, ಒಬ್ಬ ಪಬ್ಲಿಕ್ ರೆಪ್ರೆಸೆಂಟೇಟಿವ್, ಬಹುಶಃ ಫಸ್ಟ್ ಟೈಮ್ ನನಗೆ ನೆನಪಿರುವ ಹಾಗೆ ನಮ್ಮ ಸ್ಟೇಟ್ ಲೆವೆಲ್ ನ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಇವತ್ತು ಇಲ್ಲಿದ್ದಾರೆ, BK ಹರಿಪ್ರಸಾದ್ ಅವರು. ಅವರು ಬಂದು ಸುಮ್ಮನೆ ಹೋಗೋದು ಆಗಬಾರ್ದು. ನಾನು ನೇರವಾಗಿ ಹೇಳ್ತೇನೆ. ಯಾಕಂದ್ರೆ ಇದನ್ನ ಸ್ಪಷ್ಟವಾಗಿ ನಾನು ರಿಕ್ವೆಸ್ಟ್ ಮಾಡುವುದು ಏನಂದ್ರೆ, ಇದು ತಾರ್ಕಿಕ ಅಂತ್ಯಕ್ಕೆ ಹೋಗ್ಬೇಕಾದ್ರೆ ಸರ್ಕಾರದಿಂದ ಏನು ಕಡೆ ಪಕ್ಷ ವಿನಾಯಕ್ ಬಾಳಿಗ ಅವರ ಕುಟುಂಬಕ್ಕೆ ಎಲ್ಲೆಲ್ಲಿ ನೀವು ಎಲ್ಲ ಇದು ಏನು ಕಾಂಪಿಟೇಷನ್ ನಲ್ಲಿ BJP ಅವರು ಕಾಂಗ್ರೆಸ್ನವರು ಪರಿಹಾರ ಘೋಷಣೆ ಮಾಡ್ತಾರೆ. ವಿನಾಯಕ್ ಬಾಳಿಗರ ಮನೆಗೆ ಯಾಕೆ ಘೋಷಣೆ ಮಾಡಿಲ್ಲ ನೀವು ಇಷ್ಟರವರೆಗೆ? ಇದನ್ನಾದ್ರೂ ಮಾಡಿ ಫಸ್ಟ್. ಇದರ ಜೊತೆಗೆ ಈ ಏನು ಒಂದು ಈ ಕೊಲೆ ನಡೆದಿದೆ, ಇದರಲ್ಲಿ ಪ್ರಾಸಿಕ್ಯೂಷನ್ ನಿಂದ ಡಿಲೇಗೆ ಏನೆಲ್ಲ ಕಾರಣಗಳಾಗ್ತಾ ಇದೆ, ಇದನ್ನ ಖಂಡಿತವಾಗಿಯೂ ನಾವು ನೋಡಿ ಅದನ್ನ ಬೇಗ ಒಂದು ತಾರ್ಕಿಕ ಇದಕ್ಕೆ ತರಬೇಕು ಅನ್ನೋದನ್ನ, ಅದನ್ನ ಬಹುಶಃ ಕರ್ನಾಟಕ ಸರ್ಕಾರ ಮನಸ್ಸು ಮಾಡಿದರೆ ಹಾಗೆ ಆಗುತ್ತೆ. ಬಹುಶಃ ಕರ್ನಾಟಕ ಸರ್ಕಾರದ ಒಬ್ಬ ಹೆಸರಾಂತ ಸ್ಪೋಕ್ಸ್ಮನ್, ಪಬ್ಲಿಕ್ಲಿ ವೆಲ್ ನೋನ್ ಸ್ಪೋಕ್ಸ್ಮನ್ ಇವರು ಹರಿಪ್ರಸಾದ್ ಅವರು ಖಂಡಿತವಾಗಿ ಇದನ್ನ ಕೈಗೆತ್ತಿಕೊಂಡು ಇದನ್ನ ನಮ್ಮನ್ನ ಮುಂದಿನ ವರ್ಷ ಈ ಸಭೆ ನಡೆಯದ ಹಾಗೆ ಮಾಡ್ತಾರೆ ಅನ್ನುವಂತ ಒಂದು ಇದನ್ನು ಇಟ್ಕೊಂಡಿದ್ದಾರೆ, ಹೋಪ್ ಅನ್ನು